ಹಣ ಬಂದ ಹಣ ಬಂದ ಹಣ ಬಂದ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಅಪ್ಪ ಬಂದ. ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಸೊ ಲಿಟ್ರಲಿ ಇವತ್ತು ತುಂಬಾ ದೊಡ್ಡ ಡಿಸಪಾಯಿಂಟ್ಮೆಂಟ್ ಆಯ್ತು ಬಿಕಾಸ್ ಆಫ್ UI. ಲಿಟ್ರಲಿ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದಿಸ್. ನಾನೇನು ಅನ್ಕೊಂಡಿದ್ದೆ ಟ್ರೈಲರ್ ಡ್ರಾಪ್ ಮಾಡ್ತಾರೆ, ನಿನ್ನೆ ಏನಂತ ದೊಡ್ಡ ಬಿಲ್ಡಪ್ ಕೊಡ್ತಿದ್ರು, ಮೆಗಾ ಅಪ್ಡೇಟು. ನಾನು ಏನು ಹೇಳ್ಬಾರ್ದು ಅನ್ಕೊಂಡಿದ್ದೆ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸಮ್ ಟ್ರೈಲರ್, ಅಟ್ಲೀಸ್ಟ್ ಟ್ರೈಲರ್ ಡೇಟರ್ ಅನೌನ್ಸ್ ಮಾಡ್ತಾರೆ ಅಂತ. ನಥಿಂಗ್. ಒಂದು ಪೋಸ್ಟರ್ ಹಾಕ್ಬಿಟ್ಟು ಕೊಟ್ಬಿಟ್ಟವ್ರೆ. ಅದೇ ಪೋಸ್ಟ್ರು ಹಳೆ ಪೋಸ್ಟ್ರಿಗೆ ಒಂಚೂರು ಕಲರ್ ಗ್ರೇಡಿಂಗ್ ಮಾಡ್ಬಿಟ್ಟು ಏನೇನು ರೆಡ್ ಪಿಂಕಿಶ್ ರೆಡ್ ಇತ್ತು ಅದನ್ನ ಬ್ಲೂಯಿಶ್ ಮಾಡ್ಬಿಟ್ಟು ತೋರಿಸ್ಬಿಟ್ಟವ್ರೆ. ವಾವ್, ಚಪ್ಪಾಳೆ ಹೊಡಿಯೋರು ಎಲ್ಲರೂ, ಒಳ್ಳೆ ಚಪ್ಪಾಳೆ. ನಾನು ಏನು ಅನ್ಕೊಂಡಿದ್ದೆ, ಇರೋದು ಇನ್ನು 35 ದಿವಸ ಏನು ಪ್ರಮೋಷನ್ ಮಾಡ್ತಾರೋ ದೇವ್ರ ಹಣೆಗೂ ನನಗೆ ಗೊತ್ತಿಲ್ಲ. ಅದೇನು ತಲೆ ಓಡಿಸ್ತಾರೋ ಅವ್ರಿಗೆ ಗೊತ್ತು. ಏನಿದು ಏನಪ್ಪ ಅದು, ಎಷ್ಟು ಜನನ ಕಾಯಿಸ್ತೀವೋ ಅಷ್ಟು ಚೆನ್ನಾಗಿ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋ ಥರ ಬಿಲ್ಡಪ್ಪ ಅಥವಾ ಏನು ನನಗೆ ದೇವ್ರ ಹಣೆಗೂ ಗೊತ್ತಾಗ್ತಲ್ಲ. ಐ ರಿಯಲಿ ಗಾಟ್ ಡಿಸಪಾಯಿಂಟೆಡ್ ಆಫ್ಟರ್ ದಿಸ್. ಏನಂತ ಹೇಳಿದ್ರು ನಿನ್ನೆ ದೊಡ್ಡದಾಗಿ ಪೋಸ್ಟರ್ ಏನಂತ, ನಾಳೆ ದೊಡ್ಡ ಹ್ಯೂಜ್ ಅಪ್ಡೇಟ್ ಕೊಡ್ತೀವಿ ಅಂತ ಅಂದ್ರು, ಮೆಗಾ ಅಪ್ಡೇಟ್. ಇನ್ ದಿ ಎಂಡ್ ಒಂದೇ ಒಂದು ಪೋಸ್ಟ್ರು, ಅದು ಹಳೆ ಪೋಸ್ಟ್ರೆ, ಅದಕ್ಕೆ ಒಂಚೂರು ಕಲರ್ ಹಾಕ್ಬಿಟ್ಟು ಕೊಟ್ಬಿಟ್ಟವ್ರೆ. ನೋಡ್ಕೊಳ್ರಪ್ಪ, ಇದೇ ದೊಡ್ಡ ಅಪ್ಡೇಟ್. ಏನಂತ, ಅಲ್ಲು ಶಿರೀಶ್ ಅವರು ತೆಲುಗು, ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣದಲ್ಲಿ ಡಿಸ್ಟ್ರಿಬ್ಯೂಷನ್ಗೆ ಒಪ್ಕೊಂಡವ್ರೆ ಅಂತ. ಅದೆಲ್ಲ ಇಂಪಾರ್ಟೆಂಟ್ ಇರೋದೇ 30 ದಿವಸ. ಅದೇನು ಪ್ರಮೋಷನ್ ಮಾಡ್ತೀರಾ? ಒಂದು ಟ್ರೈಲರ್ ಇಲ್ಲ, ಒಂದು ಅಟ್ಲೀಸ್ಟ್ ಗ್ಲಿಮ್ಸ್ ಇಲ್ಲ, ಏನಾದ್ರು ಒಂದು ಮಾಡಬೇಕು ತಾನೆ. ಯಾವಾಗ ಬಂದಿದ್ದು 6 ತಿಂಗಳು ಹಿಂದೆಲ್ಲಿ ಬಂದಿದ್ದು ಎಲ್ಲ ಮರ್ತೇ ಹೋಗೋರೆ. ಹೇಳ್ಬೇಕು ಅಂದ್ರೆ ಎಷ್ಟೊಂದು ಜನ ಗೊತ್ತೇ ಇಲ್ಲ UI ಅನ್ನೋ ಪಿಕ್ಚರ್ ಬರ್ತೈತೆ ಅಂತ. ಏನು ಪ್ಲಾನಿಂಗ್ ಮಾಡ್ತಾರೆ ದೇವ್ರ ಹಣಗಳು ಗೊತ್ತಿಲ್ಲ ನನಗಂತೂ. ಅದೇನೇನು ಪ್ಲಾನಿಂಗ್ ಮಾಡ್ತಾರೆ ನೀವೇ ಅನ್ಕೋಬೇಕು. ನಾನೇನು ಅನ್ಕೊಂಡಿದ್ದೆ, ಟ್ರೈಲರ್ ಬರುತ್ತೆ, ನಾವು ಅದ್ರದ್ದೊಂದು ವಿಡಿಯೋ 4-5 ವಿಡಿಯೋ ಮಾಡೋಣ, ಅದು ಬಿಟ್ಟರೆ ಅದ್ರ ಮೇಲೆ ಬ್ರೇಕ್ ಡೌನ್ ವಿಡಿಯೋಸ್ ಮಾಡೋಣ. ಅಫ್ಕೋರ್ಸ್ ಏನಪ್ಪ ಅದು, ನಾವೇ ಸಪೋರ್ಟ್ ಮಾಡಬೇಕು ಅಫ್ಕೋರ್ಸ್. ಯಾಕೆಂದರೆ ಉಪೇಂದ್ರ ಅವರು ಅಂದರೆ ಎಂಥ ಗ್ರೇಟು. ಅವ್ರನ್ನ ಸಪೋರ್ಟ್ ಮಾಡೋಕ್ಕೋಸ್ಕರ ತಾನೇ ನಾನು ವಿಡಿಯೋಸ್ ಮಾಡ್ತಾ ಇರೋದು. ಏನಕ್ಕೆ? ಬಿಕಾಸ್ he deserves better. ಅವ್ರ ಪಿಕ್ಚರ್ಗಳನ್ನ ಯಾರು ನೋಡಿಲ್ಲ ಅಷ್ಟಾಗಿ. ನಾನು ಅದಕ್ಕೆ ಅವಾಗ ಪ್ರಮೋಟ್ ಮಾಡ್ತಿರ್ತೀನಿ, ಈ ಪಿಕ್ಚರ್ ನೋಡಿ, ಅವ್ರು ಈ ಥರನೂ ಮಾಡೋರೆ, ಅವ್ರು ಆ ಥರ ತಲೆ ಓಡಿಸಿರೋದಕ್ಕೆ ಈ ಥರ ಪಿಕ್ಚರ್ ಬಂದಿರೋದು. ಸೊ ನಿಮ್ಗೊಂದು ಐಡಿಯಾ ಸಿಕ್ಕಲಿ. ಸೊ ನಿಮ್ಗೊಂದು ಐಡಿಯಾ ಸಿಗುತ್ತೆ ಪಿಕ್ಚರ್ ನೋಡ್ಬೇಕಾದ್ರೆ, ಓ ಇದು ಹಿಂಗೆ ಕನೆಕ್ಷನ್ ಇದೆಯಾ, ಇದು ಈ ಥರ ಬರುತ್ತಾ, ಸ್ವಲ್ಪ ನಿಮಗೂ ಅರ್ಥ ಆಗಲಿ. ಯಾಕಂದರೆ ಎಷ್ಟೊಂದು ಜನ ಏನದು ಅವ್ರು ತುಂಬ ಅಪ್ಡೇಟೆಡ್ ವಿಡಿಯೋಸ್ ಮಾಡ್ತಾರೆ. ಇನ್ನೊಂದು 10 ವರ್ಷ 20 ವರ್ಷ ಲೆಕ್ಕಕ್ಕೆ ಆ ಲೆವೆಲಿಗೆ ಪಿಕ್ಚರ್ ಮಾಡ್ತಾರೆ. ನೀವು ಇನ್ನೂ 20 ವರ್ಷ ಆದ್ಮೇಲೆ ಅರ್ಥ ಆಗಬೇಕು ಆ ಥರ. ಸೊ ಒಂದು ಸ್ವಲ್ಪ ಐಡಿಯಾ ಇದ್ದರೆ 20 ವರ್ಷದ ಅರ್ಥ ಆಗದಿರೋ ಅಟ್ಲೀಸ್ಟ್ 5 ವರ್ಷದ ಐಡಿಯಾ ಆದ್ರೂ ಸಿಗುತ್ತೆ ತಾನೆ. ಹಿಂಗೆ ಪಿಕ್ಚರ್ ತುಂಬಾ ಚೆನ್ನಾಗಿತ್ತು, ಜನ ನೋಡ್ಬಿಟ್ಟು ಬಂದ್ಮೇಲೆ ಹಿಂಗೆ ಅನ್ಬಾರ್ದು, ಇದೇನೋ ನೋಡ್ದೆ ಮಗ ಬಟ್ ಏನೂ ಅರ್ಥ ಆಗ್ಲಿಲ್ಲ ಅನ್ಬಾರ್ದು. ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಅರ್ಥ ಆಗ್ದಿನೋದಕ್ಕೋಸ್ಕರ ನಾನು ಟ್ರೈ ಮಾಡ್ತಾ ಇದ್ದೀನಿ ಜನಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ, ಇಲ್ಲಿ ಹಿಂಗಿತ್ತು ಇದು ಹಿಂಗಿತ್ತು ಅಂತ. ಬಟ್ ಇವ್ರು ಏನೂ ಪ್ರಮೋಷನ್ ಮಾಡ್ತಲ್ಲ. ಐ ಡೋಂಟ್ ನೋ ವಾಟ್ ದೇ ಆರ್ ರಿಯಲಿ ಥಿಂಕಿಂಗ್. ಇದನ್ನ ಇನ್ನೂ ಪೋಸ್ಟ್ಪೋನ್ ಮಾಡ್ಬಿಟ್ರೆ ಎಲ್ಲರೂ ಜಯವರಾಣಗಳು ಹೇಳ್ತೀನಿ, ಎಲ್ಲ ಎದುರ್ಕೊಂಡು ಸತ್ತೇ ಹೋಯ್ತಾರೆ. ಬಿಕಾಸ್ ವಾಟ್ ಈಸ್ ದಿಸ್? ವಿ ಆರ್ ಎಕ್ಸ್ಪೆಕ್ಟಿಂಗ್ 3 ವರ್ಷದಿಂದ ಕಾಯ್ತಾ ಇದ್ದೀವಿ, ಮಾಡ್ತಾರೆ. ಅದು ಆಡಿ 3 ಸರಿ ಪೋಸ್ಟ್ಪೋನ್ ಮಾಡೋರೆ, 3 ಸರಿ. ಐ ಡೋಂಟ್ ನೋ ವಾಟ್ ದೇ ಆರ್ ರಿಯಲಿ ಡೂಯಿಂಗ್. ಇದು CGIನ ಇಂಪ್ರೂವ್ ಮಾಡಬೇಕು, ಮಾಡ್ಕೊಳ್ಳಿ, ನಾನು ಇಲ್ಲ ಅಂತ ಹೇಳ್ತಾರೆ. ಯಾವುದಾದ್ರು ಕಾಂಜಿ ಪಿಂಜಿ ಪಿಕ್ಚರ್ಗಳು ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾವೆ, ಒಳಗಡೆ ಏನೂ ಇರಲಿಲ್ಲ ಅಂಥ ಪಿಕ್ಚರ್ಗಳು ಪ್ಯಾನ್ ಇಂಡಿಯಾ ಅಂದ್ಬಿಟ್ಟು ದೊಡ್ಡದಾಗಿ ಪ್ರಮೋಷನ್ ಎಲ್ಲ ಮಾಡಿದ್ರು, ಒಳಗಡೆ ಜನ ಹೋಗಿ ನೋಡಿದಾಗ ಪಿಕ್ಚರ್ ಒಳಗಡೆ ಏನೂ ಇರಲಿಲ್ಲ. ಇದಕ್ಕಿಂತ ಸ್ಟುಪಿಡ್ ಪಿಕ್ಚರ್ ನನ್ನ ಲೈಫಲ್ಲಿ ನೋಡಿಲ್ಲ ಅಂತ ಎಲ್ಲ ಬಂದು ಬೈದರು, ಸರಿನಾ? ಬಟ್ ಈ ಪಿಕ್ಚರು ತುಂಬ ಚೆನ್ನಾಗಿದೆ. ನಾವು ಏನಾದರೂ ಇವ್ರು ಪ್ರಮೋಷನೇ ಮಾಡ್ತಾ ಇಲ್ವಲ್ಲ, ನಂಗೆ ಅದೇ ಅರ್ಥ ಆಗ್ತಾರ. ಏನದು ಹೆಂಗೆ ಹೇಳಿ ನಾನು ಎಕ್ಸ್ಪ್ರೆಸ್ ಮಾಡಲಿ? ಈ ಪಿಕ್ಚರಲ್ಲಿ ಕಂಟೆಂಟ್ ಇದೆ, ಬೇರೆ ಪಿಕ್ಚರಲ್ಲಿ ಏನೂ ಇರಲಿಲ್ಲ. ಅದನ್ನ ಸುಮ್ಮನೆ ಏನಪ್ಪದು ಖಾಲಿ ಸಮೋಸನ ಎಲ್ಲರಿಗೂ ಮಾರ್ಬಿಟ್ಟು ಯಾಮರಿಸ್ಬಿಟ್ರು. ಅಟ್ಲೀಸ್ಟ್ ಈ ಸಮೋಸದ ಎಲ್ಲ ಐತೆ, ಎಲ್ಲ ಥರ ಫ್ಲೇವರ್ಸ್ ಇದೆ, ಎಲ್ಲ ಥರ ವೆಜಿಟೇಬಲ್ಸ್ ಇದೆ, ಎಲ್ಲ ಥರ ವೆರೈಟಿ ಮಿಕ್ಸ್ ಇದೆ. ಇದನ್ನಾದರೂ ಕರೆಕ್ಟಾಗಿ ಪ್ರಮೋಟ್ ಮಾಡ್ರಿ. ನಾನು ಪ್ಲೀಸ್ 4 ಜನ ಗೊತ್ತಾಗಬೇಕು, ನಾವು ಈ ಥರ ಪಿಕ್ಚರ್ ಬರ್ತಾ ಇದೀವಿ. ಅದ್ಮೇಲೆ ನಾವು 4 ಜನಕ್ಕೆ ಗೊತ್ತಾಗ್ಲಿಲ್ಲ ಅಂದ್ರೆ ಏನು ಪ್ರಯೋಜನ ಹೇಳಿ? ನಾವು ಒಳ್ಳೆ ಚೆನ್ನಾಗಿರೋ ಒಂದು ಸಖತ್ತಾಗಿರೋ ಟೇಸ್ಟಿ ಸಮೋಸ ಮಾಡಾದ್ಮೇಲೆ, ಫಿಲಮ್ನ ನಾನು ಸಮೋಸ ಅಂತ ಹೇಳ್ತಾ ಇದ್ದೀನಿ, ಒಂದು ಒಳ್ಳೆ ಫಿಲಮ್ ಮಾಡಾದ್ಮೇಲೆ 4 ಜನಕ್ಕೆ ಗೊತ್ತಾಗಬೇಕು. ಎಷ್ಟೊಂದು ಪಿಕ್ಚರ್ಗಳು ಇದೇ ಪ್ರಾಬ್ಲಮ್ ಆಗಿರೋದು. ಅವ್ರ ಪಿಕ್ಚರ್ ಚೆನ್ನಾಗಿರುತ್ತೆ, ಪ್ರಮೋಷನ್ ಕರೆಕ್ಟ್ ಆಗಿಲ್ದಿರೋ ಕಾರಣಕ್ಕೆ ಎಷ್ಟೊಂದು ಜನ ಸ್ವಲ್ಪ ಜನನೇ ನೋಡಕ್ ಹೋಗೋರು ಥಿಯೇಟ್ರು. ಆಮೇಲೆ ಎಲ್ಲ OTT ಬಂದು, ಎಂತ ಒಳ್ಳೆ ಪಿಕ್ಚರ್ ಇದೀನಿ, ಹೆಂಗೆ ಥಿಯೇಟರ್ ಮಿಸ್ ಮಾಡ್ಕೊಂಬಿಟ್ಟೆ. ಎಲ್ಲ ನೀವುಗಳೇ ಮಾಡೋದು. ಪ್ರಮೋಷನ್ ಮಾಡಬೇಕು, ಎಲ್ಲರೂ ಕೇಳ್ರಿ, ಹಾಕ್ರಿ 18 ಪೆಟಿಷನ್, ಎಲ್ಲ ಹ್ಯಾಶ್ಟ್ಯಾಗ್ ನಡೆಸ್ರಿ, ರಿಲೀಸ್ UI ಟ್ರೈಲರ್ ಅಂತ. ಏನು ಕೇಳಲ್ಲ, ನೀವುಗಳೇ ರೆಡಿ ಇಲ್ಲ ಅಂದ್ಮೇಲೆ ಅವ್ರು ಏನಕ್ಕೆ ರಿಲೀಸ್ ಮಾಡ್ತಾರೆ? ಆಡಿಯನ್ಸಾಗಿ ನಾವು ಕೇಳಬೇಕು. ಪ್ಲೀಸ್
ಇರೋದು 30 ದಿವಸ ಪ್ರಮೋಷನ್ ಮಾಡಬೇಕು. ಎಲ್ಲಿ ಒಂದು ಇಂಟರ್ವ್ಯೂ ಇಲ್ಲ, ಏನೂ ಇಲ್ಲ. ಇವರೆಲ್ಲ ಏನು ಬುದ್ಧಿವಂತರು ಅಂತ ಎಲ್ಲ ಪಿಕ್ಚರ್ ಆದ್ಮೇಲೆ ಇಂಟರ್ವ್ಯೂಗಳು ಬಿಡ್ತಾರೆ. ಅತಿ ಬುದ್ಧಿವಂತರು, ಏನಾರ ಬುದ್ಧಿವಂತರಲ್ಲ, ಅತಿ ಬುದ್ಧಿವಂತರು. ನನಗೆ ಅದೇ ಅರ್ಥನೇ ಆಗಲ್ಲ, ಅದು ಏನು ಲಾಜಿಕ್ ಅಂತ. ಇವ್ರಿಗಿಂತ ಹಾಲಿವುಡ್ ಅವರೇ ಪರವಾಗಿಲ್ಲ. ಪಿಕ್ಚರ್ ರಿಲೀಸ್ ಆಗೋಕ್ಕಿಂತ 15-20 ಅಂದರೆ ಒಂದು 2-3 ತಿಂಗಳಿಂದಾನೇ ಸ್ಟಾರ್ಟ್ ಮಾಡ್ಕೋತಾರೆ ಪ್ರಮೋಷನು. ಏನಪ್ಪದು ಈ ಚಿಕ್ಕ ಪೋಸ್ಟರ್ಗಳ ಬಿಡೋದಾಗ್ಲಿ, ಒಂದು ಟ್ರೈಲರ್ 4 ಟ್ರೈಲರ್ ಬಿಡ್ರಿ, ಹೆಂಗಿರೋ ಪಿಕ್ಚರ್ ಅರ್ಥ ಆಗಲ್ಲ. ಯಾಕಂದ್ರೆ ಉಪೇಂದ್ರ ಅವ್ರದ್ದು ಪಿಕ್ಚರ್ ಯಾವ ಥರ ಅಂದರೆ ಥಿಯೇಟರ್ ಬಂದ್ಬಿಟ್ಟೆ ನೋಡಿದ್ರೇ ಎಷ್ಟೊಂದು ನನಗೆ ಅರ್ಥ ಆಗಿರಲ್ಲ. ಅಂಥದ್ರಲ್ಲಿ ನೀವು ಈ ಥರ ಕಟ್ ಮಾಡ್ಬಿಟ್ಟು ತೋರಿಸ್ಬೇಕು. ಟ್ರೈಲರ್ 1 ಟ್ರೈಲರ್ 2 ಅಂತ ಬಿಡ್ರಿ, ಅರ್ಥ ಆಗದೇ ಇರೋ ಥರ. ಹೆಂಗ್ ತೋರಿಸ್ಬೇಕು ಅಂದ್ರೆ ಟ್ರೈಲರ್ ನೋಡ್ದಂಗೂ ಇರಬೇಕು, ಎಕ್ಸೈಟ್ಮೆಂಟ್ ಬರಬೇಕು, ಏನೋ ತೋರಿಸ್ತವ್ರೆ ಅಂತ. ಬಟ್ ಏನು ಅರ್ಥ ಆಗ್ಬಾರ್ದು. ಅವಾಗಲೇ ತಾನೇ ಮಜಾ ಬರೋದು. ಅವಾಗ ಜನಕ್ಕೆ ಎಕ್ಸೈಟ್ಮೆಂಟ್ ಬರುತ್ತೆ, ಏನೋ ಪಿಕ್ಚರ್ ಬರ್ತೈತೆ ಮಗ, ಏನೋ ಇರಬೇಕು, ಏನೋ ತೋರಿಸ್ತವ್ರೆ. ಆ ಎಕ್ಸೈಟ್ಮೆಂಟ್ ಬರಬೇಕು. ಅವಾಗ ಜನ ಥಿಯೇಟರ್ ಬಂದ್ಬಿಟ್ಟು ಫುಲ್ ಪಿಕ್ಚರ್ ನೋಡ್ಬೇಕು, ಆ ಥರ ಫೀಲ್ ಕೊಡಬೇಕು. ನೀವೇನು ಮಾಡ್ತೀರಾ, ಎಲ್ಲ ಟ್ರೈಲರಲ್ಲೇ ತೋರಿಸ್ಬಿಡ್ತೀರಾ. ಥಿಯೇಟರ್ಗೆ ಬಂದ್ಬಿಟ್ಟು ನಾನು ಯಾಕೆ ನೋಡಲಿ, ಅವರೆಲ್ಲ ಕಳ್ಸೋದು ನಂದೆ. ನಾನೆಲ್ಲ ಟ್ರೈಲರೆಲ್ಲ ನೋಡೋದ್ಮೇಲೆ ನಾನೇ ಥಿಯೇಟರ್ಗೆ ಬಂದು ನೋಡಲಿ, ಇದೇ ಸಿಂಪಲ್. ಬಟ್ ನೋಡೋಣ, ನಾನು ಕಾಯ್ತಾ ಇದ್ದೀನಿ. ಈ ವಾರದಲ್ಲಾದರೂ ರಿಲೀಸ್ ಮಾಡಿರಿ ಪ್ಲೀಸ್. ಅಟ್ಲೀಸ್ಟ್ ನೆಕ್ಸ್ಟ್ ವೀಕ್ ಅಷ್ಟಲ್ಲಾದ್ರೂ ರಿಲೀಸ್ ಮಾಡಿರಿ. 20 ದಿವಸ ಇಟ್ಕೊಂಡು ಒಂದು ಟ್ರೈಲರ್ ಬಿಟ್ಬಿಟ್ಟು ಯು ಡೋಂಟ್ ಎಕ್ಸ್ಪೆಕ್ಟ್ ಇವತ್ತೇ ಏನಪ್ಪ ನಾನು ಟ್ರೈಲರ್ ಬಿಟ್ಬಿಡ್ತೀನಿ, ಎಲ್ಲ ಬಂದು ಥಿಯೇಟರ್ಗೆ ಬಂದು ಕೂತ್ಕೊಬಿಡ್ರಿ. ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ದಟ್? ಅಟ್ಲೀಸ್ಟ್ ಚಿಕ್ಕ ಪುಟ್ಟದಾಗ ಒಂದು ಪ್ರೊಮೋ ಬಿಡ್ರಿ, ಒಂದು 4-5 ಪ್ರಮೋಷನ್ ಬಿಡ್ರಿ, ಲೈಕ್ ಚಿಕ್ಕ ಗ್ಲಿಮ್ಸು. ಆಮೇಲೆ ಒಂದು ಟ್ರೈಲರ್ ಬಿಡ್ರಿ. ಆಮೇಲೆ ಏನಪ್ಪ ಅದು ಹಳೇದು ಅದು ಟೀಸರು, ಕಿವಿಗೆ ಬರೀ ಹೆಡ್ಫೋನ್ ಹಾಕೊಂಡು ಬರೀ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತಿದ್ರಲ್ಲ, ಅದ್ರದ್ದು ಟ್ರೈಲರ್ ಬಿಡ್ರಿ ವಿತ್ ಏನಪ್ಪ ಅದು ವಿಡಿಯೋ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಒಂದು ಹೊಡೀರಿ. ಹೇಳ್ತೀನಿ, ಗೊತ್ತೇ ಆಗ್ಬಾರ್ದು ಏನಾಯ್ತು ಅಂತ. ಆಮೇಲೆ ಜನ ಹಿಂಗಿತ್ತ ಪಿಕ್ಚರ್ ಥಿಯೇಟರ್ ನೋಡಿದಾಗ ಗೊತ್ತಾಗಬೇಕು, ಹಂಗಿರ್ಬೇಕು. ನಾನು ಕೇಳೋದಿಷ್ಟೇ. ಸೊ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಗ್ಗಿಸ್ಕೊಂಡು ಇಕ್ಬಿಟ್ಟವ್ರೆ, ತೋರಿಸ್ತೀವಿ ಅಂತ. ಏನೂ ತೋರಿಸ್ತಿಲ್ಲ. ಸೊ ನೋಡೋಣ 20ನೇ ತಾರೀಕಾದ್ರೂ ತೋರಿಸ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಆ್ಯಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಪ್ಲೀಸ್ ನಮಗೆ ಟ್ರೈಲರ್ ಬೇಕು. ಅಟ್ಲೀಸ್ಟ್ ಏನಾರು ಒಂದು ಪ್ರಮೋಷನಲ್ ಮೆಟೀರಿಯಲ್ ಕೊಡ್ರಿ. ಏನಿದು ಬರೀ ಪೋಸ್ಟ್ರು ತೋರಿಸ್ಕೊಂಡು ಏನು ಮಾಡ್ತಿದ್ರೆ? ಚೆನ್ನಾಗಿ ಮಾಡಿಸ್ತಾರೆ, ಚೆನ್ನಾಗಿ ಚಳ್ಳೆ ಹಣ್ಣು ತಿನ್ನಿಸ್ತಾರೆ. ಛೇ.